ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಗರಿಗರಿಯಾದ ರುಚಿಕರವಾದ ಕರ್ಜಿಕಾಯಿನ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಮೊದಲಿಗೆ ಒಂದು 1/4 kg ಕಡಲೆ ತೊಗೋಬೇಕು. ಹುರಿದು ಸಿಪ್ಪೆ ತೆಗೆದಿರೋ ಅಂಥ ಶೇಂಗಾ ಬೀಜ 1/4 kg ತೊಗೊಂಡಿದ್ದೀನಿ. ಸಮ ಪ್ರಮಾಣ ಕಡಲೆ ಮತ್ತು ಶೇಂಗಾ ಸಮ ಪ್ರಮಾಣ ತೊಗೊಂಡಿದ್ದೀನಿ. 4 ರಿಂದ 5 ಏಲಕ್ಕಿನ ಸಿಪ್ಪೆ ತೆಗೆದು ಇಟ್ಟಿದ್ದೀನಿ. ಹಾಗೆ ಸ್ವಲ್ಪ ಕೊಬ್ಬರಿ, ಒಣಗಿರೋ ಕೊಬ್ಬರಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಈಗ ಮತ್ತೆ ಏನು ಹುರಿದು ಸಿಪ್ಪೆ ತೆಗೆದಿದ್ನೋ ಆ ಶೇಂಗಾ ಬೀಜನ ಮಿಕ್ಸಿ ಹಾಕ್ಕೊಂಡು ಒಂದು 2 ರೌಂಡ್ ರುಬ್ಕೋಬೇಕು. ಇಲ್ಲಾಂದರೆ ಒಳ್ಕಲ್ಲಲ್ಲಾದರೂ ರುಬ್ತೀನಿ ಅಂದರೆ ಬೆಸ್ಟ್ ಅದು. ಹಾಗೆ ಇಲ್ಲಿ ಕಡಲೆ ತೊಗೊಂಡಿದ್ವಿ, ಪುಟಾಣಿ ಕಡಲೆ, ಅದೂ ಅಷ್ಟೇ ಫುಲ್ ನಯಸ್ ಏನು ಬೇಡ, ತರಿಯನ್ನಾಗಾದರೂ ರುಬ್ಕೊಂಡ್ರೆ ಒಳ್ಳೆಯದು. ಹಾಗೆ ಬೆಲ್ಲ ಮತ್ತು ಏಲಕ್ಕಿ ಎರಡನ್ನೂ ರುಬ್ಕೊತಾ ಇದ್ದೀನಿ. ಇದಕ್ಕೆ ಕೊಬ್ಬರಿನೂ ಹಾಕ್ಕೊಂಡು ಎಲ್ಲದನ್ನೂ ಒಂದೇ ಪಾತ್ರೆಯಲ್ಲಿ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ನೆಕ್ಸ್ಟು ನಾನು ಇದಕ್ಕೆ ಕಣಕ ರೆಡಿ ಮಾಡೋದಕ್ಕೋಸ್ಕರ 1 kg ಮೈದಾ ಹಿಟ್ಟು ತೊಗೊಂಡು ಅದು ಒಂದು ಅರ್ಧ ಗಂಟೆ ನೆನ್ಕೊಳಕ್ಬಿಟ್ಟು ಅದಾದಮೇಲೆ ಯೂಸ್ ಮಾಡ್ಕೋಬೇಕು. ಅದನ್ನ ಸ್ವಲ್ಪ ಈ ಥರ ಬಿಲ್ಲೆ ಸಣ್ಣ ಸಣ್ಣ ಉಂಡೆ ಮಾಡಿಟ್ಟು ಈ ಥರ ಲಟ್ಟಿಸ್ಕೋಬೇಕು. ನೋಡಿ, ಈ ಥರ ಲಟ್ಟಿಸ್ಕೋಬೇಕು. ಜಾಸ್ತಿ ಅಂತ ಇದು ರೌಂಡ್ ಶೇಪಲ್ಲೆಲ್ಲ ಸ್ವಲ್ಪ ಉದ್ದ ಇರಬೇಕು, ಹಾಗೆ ಅಗಲನೂ ಇರಬೇಕು. ನೋಡಿ, ಈ ಥರ ತೋರಿಸ್ತೀನಿ. ಈ ಥರ ಇದ್ರೆ ಸಾಕು. ಇಲ್ಲ ನೀವು ಉದ್ದ ಬೇಕು ಇಲ್ಲ ಅಗಲ ಬೇಕು ಅಂದರೆ ಇನ್ನೂ ಜಾಸ್ತಿನೇ ಮಾಡ್ಕೋಬೋದು. ಎಲ್ಲನೂ ಇದೇ ಥರನೇ ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಂಡಾದ್ಮೇಲೆ ಇನ್ನೊಂದು ಕಡೆ ಒಂದು ಸ್ವಲ್ಪ ನೀರು ತೊಗೊಂಡು, ಒಂದು ಲೋಟದಲ್ಲಾಯಿತು ಒಂದು ಪ್ಲೇಟಲ್ಲಾಯಿತು ನೀರು ತೊಗೊಂಡು ಇಲ್ಲೇ ಏನು ಬಾರ್ಡರ್ ಇದೆ ಆ ಬಾರ್ಡರ್ ಸುತ್ತಲೂ ನೀರು ಹಚ್ಕೋಬೇಕು, ತಣ್ಣೀರು. ಹಾಗೆ ಇದಕ್ಕೆ ಏನು ಪೌಡ್ರು ಇತ್ತು, ನಾವೇನು ಕಡಲೆ ಶೇಂಗಾ ಅದನ್ನೆಲ್ಲ ಹಾಕಿ ಮಾಡಿಟ್ಟಿದ್ವಿ, ಅದನ್ನ ಇದ್ರೊಳಗೆ ಹಾಕಿ ಸ್ಟಫಿಂಗ್ ಮಾಡಬೇಕು. ಜಾಸ್ತಿ ಪ್ರೆಸ್ ಮಾಡೋ ಹಂಗಿಲ್ಲ, ಲೈಟಾಗಿ ಪ್ರೆಸ್ ಮಾಡ್ಕೊತಾ ಇರಬೇಕು, ಎಲ್ಲೂ ಗ್ಯಾಪ್ ಇರಬಾರ್ದು. ನೋಡಿ, ನಾನು ಇಲ್ಲಿ ಮಾಡ್ತಿದ್ದೀನಲ್ಲ, ತುಂಬ ಪ್ರೆಷರ್ ಹಾಕಿ ಹಮ್ಕೋಂಗಿಲ್ಲ, ಲೈಟಾಗಿ ಈ ಥರ ಸ್ಟಫಿಂಗ್ ಮಾಡಿದ್ರೆ ಮುಗೀತು. ಇನ್ನೊಂದು ತೋರಿಸ್ತಿದ್ದೀನಿ ನೋಡಿ, ಇದೇ ಥರ ಸೈಡಿಗೆ ನೀಟಾಗಿ ನೋಡ್ಕೊಳ್ಳಿ. ಸೈಡ್ ಬಾರ್ಡ್ರಿಗೆ ನೀಟಾಗಿ ಬೆರಳಲ್ಲಿ ಹಚ್ಚುತ್ತಿದ್ದೀನಿ ನಾನು ನೀರು. ಹಾಗೆ ಇದಕ್ಕೆ 2 ಸ್ಪೂನ್ 1 ರಿಂದ 2 ಸ್ಪೂನ್ ಪೌಡ್ರ್ ಹಾಕಿ, ಕರ್ಜಿಕಾಯಿ ಪೌಡ್ರ್ ಹಾಕಿ, ಆ ಕಡೆ ಇದ್ದಿದ್ದ ಬಾರ್ಡ್ರನ್ನ ಲಾಸ್ಟ್ ತುದಿಗೆ ಎಳ್ಕೊಂಡು ಈ ಥರ ನಿಧಾನಕ್ಕೆ ಸ್ಟಫ್ ಮಾಡ್ತಾ ಇರಬೇಕು. ಎಲ್ಲೂ ಗ್ಯಾಪ್ ಕಾಣಬಾರ್ದು. ಕಂಡ್ರೆ ಏನಾಗ್ಬಿಡುತ್ತೆ, ಅದರೊಳಗೆ ಎಣ್ಣೆಲಿ ಹಾಕಿದಷ್ಟೇ ಪೌಡ್ರು ಎಣ್ಣೆಗೆ ಬಿಟ್ಕೊಂಡು ಎಣ್ಣೆನೂ ವೇಸ್ಟ್ ಆಗುತ್ತೆ, ಹಾಗೆ ಇದರಲ್ಲಿರೋದೆಲ್ಲ ಅಂಶ ಎಣ್ಣೆ ಕುಡ್ಕೊಂಡ್ಬಿಡುತ್ತೆ. ಹಾಗಾಗಿ ನೋಡಿ, ಈ ಥರ ಎಲ್ಲನೂ ಇದೇ ಥರನೇ ಮಾಡ್ಕೋಬೇಕು. ಎಲ್ಲಾದರೂ ಗ್ಯಾಪು ಆ ಥರ ಕಾಣ್ತು ಅಂದರೆ ನೀಟಾಗಿ ಇನ್ನೊಂದು ಸರ್ತಿ ನೀರು ಹಚ್ಕೊಂಡು ಮಾಡ್ಕೋಬೇಕು. ನೋಡಿ, ಈ ಥರ ರೆಡಿಯಾಗಿದೆ. ನೆಕ್ಸ್ಟು ಸ್ಟವ್ ಆನ್ ಮಾಡಿಕೊಂಡು ಒಂದು ಕಡಾಯಲ್ಲಿ ಎಣ್ಣೆ ಹಾಕಿ ಎಣ್ಣೆ ಕಾಯಕ್ಕಿಡಬೇಕು. ಎಣ್ಣೆ ಕಾದಾದಮೇಲೆ ನಾವೇನು ಕರ್ಜಿಕಾಯಿ ಸ್ಟಫ್ ಮಾಡಿದ್ವಿ ಅದು ನಿಧಾನವಾಗಿ ಒಂದೊಂದೇ ಹಾಕಬೇಕು. ಆದಷ್ಟು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಏನೇ ಒಂದು ಪದಾರ್ಥನ ಫ್ರೈ ಮಾಡೋದಾದರೆ ಒಳ್ಳೆಯದು. ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಟು ಅಂದರೆ ಎಣ್ಣೆಗೆ ಜಾಸ್ತಿ ಕಾದಾದ್ಮೇಲೆ ನಾವು ಒಂದೇ ಏನಾದರೂ ಹಾಕಿದ್ವಿ ಅಂದರೆ ಹಾಗೆ ತಕ್ಷಣಕ್ಕೆ ಕೆಂಪಾಗಿಬಿಡುತ್ತೆ, ಬಟ್ ಬೆಂದಿರಲ್ಲ. ಹಾಗಾಗಿ ಅದು ಒಳ್ಳೆಯದು ಅಲ್ಲ ಅಂತ ಹೇಳ್ತಿದ್ದೀನಿ. ಸೊ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಿದರೆ ಒಳ್ಳೆಯದು. ಎಣ್ಣೆನೂ ಜಾಸ್ತಿ ತೊಗೊಳಲ್ಲ ಯಾವುದೇ ಒಂದು ಪದಾರ್ಥಕ್ಕಾಗಿ. ನೋಡಿ, ಕಲರ್ ಚೇಂಜ್ ಆಗ್ತಿದೆ. ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೊತಾ ಇರಬೇಕು. ನೋಡಿ, ಕಲರ್ ಗೋಲ್ಡ್ ಕಲರ್ ಆಗ್ತಾಯಿದೆ. ತುಂಬ ಟೇಸ್ಟಿಯಾಗಿರುತ್ತೆ, ಗರಿ ಗರಿ ಆಗಿರುತ್ತೆ. ಇದನ್ನು ಒಂದು ವಾರದವರೆಗೂ ಇಟ್ಕೊಂಡ್ರೂ ಏನೂ ಆಗೋಲ್ಲ, ತುಂಬ ಚೆನ್ನಾಗಿರುತ್ತೆ. ಒಂದು ಬಾಕ್ಸಲ್ಲಿ ಹಾಕಿ ಒಂದು ವಾರ ಇಟ್ಕೊತೀನಿ ಅಂದರೂ ವಾರದಲ್ಲಿ ಆರಾಮಾಗಿ ತಿನ್ಬೋದು ಇದನ್ನು. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.